ಮುಖ್ಯಮಂತ್ರಿಗಳು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಹೋಗ್ತಾರ, ಆದರೆ ಹಿಂದಿ ಬರಲ್ವಲ್ಲ ಅವರಿಗೆ. ಹಿಂದಿ ಬರೆದಿದ್ರೆ ಬರೀ ಇಂಗ್ಲೀಷಲ್ಲಿ ವರ್ಕೌಟ್ ಮಾಡ್ತಾರ, ಆಗ್ಬಹುದೇನೋ. ಯಾಕೆ ಈ ಪ್ರಶ್ನೆ ಬಂತು ಅಂದರೆ, OBC ಸಲಹಾ ಮಂಡಳಿಗೆ ಅವ್ರನ್ನ ಸದಸ್ಯರನ್ನಾಗಿ ಈಗ ಮಾಡಲಾಗಿದೆ. ಇದು ಯಾವುದರ ಸೂಚನೆ? ನಾಳೆ DCM ಈಗ CM ಆಗುವಂಥ ಪರಿಸ್ಥಿತಿ ಬಂದರೆ ಇವರು ಅಲ್ಲಿಗೆ ಹೋಗ್ಬಿಡ್ತಾರಾ ಅನ್ನುವಂಥ ಚರ್ಚೆ ಬರ್ತಾ ಇದೆ. ಅದರ ಮಧ್ಯದಲ್ಲಿ ಒಬ್ಬ ಸ್ವಾಮೀಜಿಗಳು ಈಗ ಹೇಳಿದ್ದಾರೆ. ಏನು ಹೇಳಿದ್ದಾರೆ? DK ಶಿವಕುಮಾರ್ CM ಆಗಬೇಕು ಅಂತ ಹೇಳಿ. ಏನೆಲ್ಲ ಬೆಳವಣಿಗೆಗಳಾಗಿದೆ. ಅದ್ರ ಮಧ್ಯದಲ್ಲಿ ದೆಹಲಿಗೆ ಯಾಕೆ ಫ್ಲೈಟ್ ಹತ್ಕೊಂಡು ಹೋದ್ರು? ಬಹಳ ಇಂಟ್ರೆಸ್ಟಿಂಗ್ ಇದೆ ರೀ, ನೋಡಿ ಸ್ಟೋರಿಯನ್ನ. CM ಕುರ್ಚಿ ಫೈಟ್, ದಿನಕ್ಕೊಂದು ಟ್ವಿಸ್ಟ್. DKಶಿ ಪಟ್ಟಾಭಿಷೇಕ ಕೂಗು ಜೋರು. ರಂಭಾಪುರಿ ಶ್ರೀಗಳ ಹೇಳಿಕೆ ಬಳಿಕ ಸಂಚಲನ. CM ಕುರ್ಚಿ ಕದನಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಾನೇ 5 ವರ್ಷದ CM ಎಂದಿದ್ದ ಸಿದ್ದರಾಮಯ್ಯಗೆ ಹೈಕಮಾಂಡ್ AICC OBC ಸಲಹಾ ಸಮಿತಿ ಮಂಡಳಿಯ ಸದಸ್ಯರಾಗಿ ಮಾಡಿದೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅನ್ನೋ ಪ್ರಶ್ನೆಯೂ ಮೂಡಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆಯೇ DKಶಿ CM ಆಗಲಿ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ಇದು ಕಾಂಗ್ರೆಸ್ನಲ್ಲೂ ತೀವ್ರ ಸಂಚಲನ ಮೂಡಿಸಿದೆ. ಶಿವಕುಮಾರ್ ಅವರಿಗೆ ಉನ್ನತ ಸ್ಥಾನ ಸಿಗಬೇಕು ಅಂತ ಬಾಳೆಹೊನ್ನೂರಿನ ರಂಭಾಪುರಿ ಮಠದ ವೀರ ಸೋಮೇಶ್ವರ ಸ್ವಾಮೀಜಿಗಳು ಹೇಳಿದ್ದಾರೆ. ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಜಯ ಸಾಧಿಸಲು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕಾರಣ. ಪಕ್ಷದ ಗೆಲುವಿಗೆ ಶಿವಕುಮಾರ್ ಅವರ ಶ್ರಮ ಇದೆ. ಅವರಿಗೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಲು ಒಂದು ಅವಕಾಶ ಸಿಗಬೇಕು ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ಆದರೆ ಶ್ರೀಗಳ ಕುರಿತು DKಶಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಮತ್ತೊಂದೆಡೆ 5 ವರ್ಷವೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಆಪ್ತ ಶಾಸಕ ರಾಯರೆಡ್ಡಿ ಪುನರುಚ್ಚರಿಸಿದ್ದಾರೆ. ಇನ್ನು ನಮ್ಮ ಸರ್ಕಾರ 3 ವರ್ಷ ಇದೆ. ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿ ಇರ್ತಾರೆ, ಯಾವುದು ಚೇಂಜ್ ಇಲ್ಲ. ಇನ್ನು ರಂಭಾಪುರಿ ಶ್ರೀಗಳ ಹೇಳಿಕೆ ಕಾಂಗ್ರೆಸ್ನಲ್ಲಿ ಚರ್ಚೆಗೂ ಕಾರಣವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ರಂಭಾಪುರಿ ಶ್ರೀಗಳ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. DK ಶಿವಕುಮಾರ್ CM ಆಗಲಿ ಅನ್ನೋದು ರಂಭಾಪುರಿ ಶ್ರೀಗಳ ವೈಯಕ್ತಿಕ ಅಭಿಪ್ರಾಯ. ಸಿದ್ದರಾಮಯ್ಯ ಹಾಗೂ DKಶಿ ಬಹಳ ಅನ್ಯೋನ್ಯವಾಗಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಿರ್ಣಯ ಆದಂಥ ರೀತಿಯಲ್ಲಿ ನಡ್ಕೊಂಡ್ರೆ ಈಗಿರುವಂಥ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಮತ್ತಿಷ್ಟು ಕಾಂಗ್ರೆಸ್ಸಿಗೆ ಶ್ರಮಪಟ್ಟು ಜಯ ತಂದು ಕೊಟ್ಟಂಥ DK ಶಿವಕುಮಾರ್ ಅವರಿಗೆ ಆ ಉನ್ನತ ಸ್ಥಾನ ಸಿಕ್ಕರೆ ಅವರು ಕೂಡ ಸಮಾಧಾನ ಆಕತಿ ಮತ್ತು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತೈತಿ. ಈಗಾಗಲೇ ಕೆಲವು ಜನ ಅಧ್ಯಕ್ಷ ಪದವಿ ತ್ಯಾಗ ಮಾಡಬೇಕು, ಬೇರೆದವರು ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೊಡೋದಿಲ್ಲ ಅಲ್ಲಿವರೆಗೆ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೇಂದ್ರ ನಾಯಕರು ಬಿಟ್ಟು ಕೊಡು ಅಂತ ಹೇಳಲಿಕ್ಕೆ ಅವರಿಗೆ ತಾತ್ವಿಕವಾಗಿ ಯಾವುದೇ ಒಂದು ಶಕ್ತಿ ಅಭಿಮಾನ ಬರೋದಿಲ್ಲ. ಬಹುಶಃ ಇಲ್ಲಿ ಖಾಲಿ ಆದ್ರೆ ಆ ಸ್ಥಾನ ಅವರಿಗೆ ಭದ್ರತೆ ಒದಗಿಸಿ ಕೊಟ್ಟರೆ ಈ ಸ್ಥಾನ ಅವರು ಅಧ್ಯಕ್ಷ ಸ್ಥಾನ ಯಾರಿಗಾದರೂ ಬಿಟ್ಟು ಕೊಡೋದರಲ್ಲಿ ಸಂದೇಹ ಇಲ್ಲ. ಅದನ್ನು ರಾಷ್ಟ್ರೀಯ ನಾಯಕರೇ ನಿರ್ಣಯಾತ್ಮಕವಾಗಿ ಹೇಳಬೇಕೇ ಹೊರತು ಬೇರೆಯವರು ಹೇಳಿದರೆ ಪ್ರಯೋಜನ ಇಲ್ಲ. ಸರ್, ರಂಭಾಪುರ ಸ್ವಾಮೀಜಿ ಹೇಳಿದರೆ DK ಶಿವಕುಮಾರ್ ಒಂದು ಅವಕಾಶ ಕೊಡಬೇಕು CM ಆಗಲಿಕ್ಕೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಅವರವ್ರ ವೈಯಕ್ತಿಕವಾದಂಥ ಬ್ಲೆಸ್ಸಿಂಗ್ ಮಾಡೋದಾಗಲಿ, ಅಭಿಪ್ರಾಯ ಪಡೋದಾಗಲಿ, ಅಥವಾ ಏನಾದ್ರೂ ಎಕ್ಸ್ಪ್ರೆಸ್ ಮಾಡೋದಾಗಲಿ, ಅದು ಎವರಿಬಡಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ವೈಯಕ್ತಿಕವಾದಂಥ ರೈಟ್ಸ್ ಇರುತ್ತೆ, ಅದು ಹೇಳಿರ್ತಾರೆ. ನಮ್ಮ ಪಾರ್ಟಿನಲ್ಲಿ ಆ ಪ್ರಶ್ನೆನೇ ಇಲ್ಲ. ಈಗ DK ಅವರು ಸಿದ್ದರಾಮಯ್ಯನವರೇ ಭಾಳ ಅನ್ಯೋನ್ಯವಾಗಿ ಭಾಳ ಕಷ್ಟಪಟ್ಟು ಖರ್ಗೆಯವರು ಮತ್ತು ನಮ್ಮ ಸುರ್ಜೇವಾಲಾ, ರಾಹುಲ್ ಗಾಂಧಿಯವರು, ವೇಣುಗೋಪಾಲು ಇವರಿಬ್ಬರು ಸೇರಿ ಇವತ್ತು 138 ಜನ ತರಿಸಿರೋದು. ಆಲ್ಮೋಸ್ಟ್ ಅದು ಏನೇ ತೀರ್ಮಾನ ಆದ್ರೂ ನಮ್ಮ ಹೈಕಮಾಂಡ್ ಜೊತೆ ಕೂತ್ಕೊಂಡು ಇಬ್ಬರೂ ತೀರ್ಮಾನ ಮಾಡ್ಕೊಳ್ಳೋತ ಅವ್ರಿಗೆ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡಿದ್ದಾರೆ. CM DCM ದೆಹಲಿ ಪ್ರವಾಸ ಕಾಂಗ್ರೆಸ್ನಲ್ಲಿ ಸಂಚಲನ. CMಗೂ ಮುನ್ನವೇ DKಶಿ ದೆಹಲಿಗೆ. ರಾಜ್ಯದಲ್ಲಿ CM ಕುರ್ಚಿ ಫೈಟ್ ಜೋರಾಗಿರುವ ಹೊತ್ತಲ್ಲೇ CM DCM ದೆಹಲಿ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇದು ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ನಾಳೆ DCM DK ಶಿವಕುಮಾರ್ ದೆಹಲಿಗೆ ತೆರಳಲಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಇತ್ತೀಚೆಗೆ ನಾನೇ 5 ವರ್ಷ CM ಎಂಬ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಹೈಕಮಾಂಡ್ ಬಳಿ ಚರ್ಚಿಸ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಅಲ್ಲದೆ ಖಾಲಿ ಇರುವ 4 ವಿಧಾನ ಪರಿಷತ್ ಸ್ಥಾನ ಭರ್ತಿ ಕುರಿತು ಹೈಕಮಾಂಡ್ ಬಳಿ ಚರ್ಚಿಸುವ ಸಾಧ್ಯತೆ ಇದೆ. ಹೌದು, ನಾಳೆ ಅದೇ ಈ ಎತ್ತಿನಹೊಳೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸು ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ ಅವರು ನಮಗೆ. ನಾನು ಅದು ಫೋನಲ್ಲಿ ಮಾತಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದಕ್ಕೂ ಕೂಡ ಪೋಸ್ಟ್ಪೋನ್ ಆಗಿತ್ತು ಮೀಟಿಂಗು, ಅವರು ಟೈಮ್ ಕೊಟ್ಟಿದ್ದಾರೆ.
ಅವರಿಬ್ಬರನ್ನು ಭೇಟಿ ಮಾಡ್ಕೊಂಡು ಬರ್ತೀವಿ. ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು. ಇನ್ನು ನಾಡಿದ್ದು ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮೈಸೂರು ದಸರಾ ಮಹೋತ್ಸವದಲ್ಲಿ ವೈಮಾನಿಕ ಪ್ರದರ್ಶನ ಆಯೋಜಿಸುವ ಕುರಿತು ಚರ್ಚಿಸುವ ಸಲುವಾಗಿ ಸಿದ್ದರಾಮಯ್ಯ ಬುಧವಾರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಲಿದ್ದಾರೆ. ಕೇವಲ ರಾಜನಾಥ್ ಸಿಂಗ್ ಅವರನ್ನ ಮಾತ್ರ ಭೇಟಿಯಾಗಿ ವಾಪಸ್ಸಾಗ್ತಾರಾ ಅಥವಾ ರಾಜ್ಯ ರಾಜಕಾರಣದ ಕುರಿತು ಹೈಕಮಾಂಡ್ ಬಳಿ ಮಾತುಕತೆ ನಡೆಸ್ತಾರಾ ಅನ್ನೋದು ರಹಸ್ಯವಾಗಿ ಉಳಿದಿದೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಫೈಟ್ ನಡುವೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ದೆಹಲಿಗೆ ಹೊರಟಿದ್ದಾರೆ. ಇಬ್ಬರೂ ಕೂಡ ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಿಗೆ ಹೋಗ್ತಾ ಇದ್ರು ಕೂಡ ಹೈಕಮಾಂಡ್ ಭೇಟಿ ಕೂಡ ಮುಂದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕರ ಕಷ್ಟ ಸುಖವನ್ನು ಆಲಿಸೋ ಕೆಲಸವನ್ನು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಾಡ್ತಾ ಇದ್ದಾರೆ. ಇವರು ಕೂಡ ತಮ್ಮ ವರದಿ ಜೊತೆ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಸಹಜವಾಗಿಯೇ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಭೇಟಿ ಮತ್ತು ಹೈಕಮಾಂಡ್ ನಾಯಕರ ಜೊತೆಗಿನ ಮಾತುಕತೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಬೆಂಗಳೂರಿಗೆ ಸುರ್ಜೇವಾಲಾ ಆಗಮನ, ಶಾಸಕರೊಂದಿಗೆ 2ನೇ ಸುತ್ತಿನ ಮೀಟಿಂಗ್. ಇನ್ನು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ 2ನೇ ಸುತ್ತಿನ 1-to-1 ಮೀಟಿಂಗ್ ನಡೆಸಿದ್ದಾರೆ. ಇವತ್ತು ಕೂಡ ಹಲವು ಶಾಸಕರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸುರ್ಜೇವಾಲಾ ಭೇಟಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಸುಮ್ಮನೆ ಸುರ್ಜೇವಾಲಾ ಬರೋದಿಲ್ಲ ಅಂತ ಕಾಲು ಎಳೆದಿದ್ದಾರೆ. That means everything is cool today. There is nothing hot today, right? So we'll speak tomorrow in detail. I want to also give you some respite today. And if there is anything, then we'll speak later when I leave. Okay? ಮುಂದಿನ 3 ವರ್ಷದ ನಂತರ ಏನು ಚುನಾವಣೆ ಬರ್ತದೆ, ಪುನಃ ಮತ್ತೆ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ರೂಪರೇಷೆಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ನಾವು ಕೂಡ ನಮ್ಮ ಮನದಾಳದ ಮಾತುಗಳನ್ನು ಪಕ್ಷದ ಸಂಘಟನೆ ಮತ್ತು ಮುಂದಿನ ದಿನಮಾನದಲ್ಲಿ ಪಕ್ಷ ಗಟ್ಟಿ ಆಗಲಿಕ್ಕೆ ಏನೇನೋ ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ತಿದ್ದೀವಿ. ನೋಡ್ರಿ, ನಾವೆಲ್ಲ ಬಾಯಿ ಮುಚ್ಕೊಂಡಿರೋಕೆ ಹೇಳಿದ್ದಾರೆ. ನನಗೇನು ಈಗ ನಮ್ಮ ಬಾಯಿ ತರದು ಏನು ಉಪಯೋಗ? ನಾನೇನು ಬಾಯಿ ತೆರೆಯೋನಲ್ಲ ಆ ವಿಚಾರದಲ್ಲಿ. ಅವ್ರು ನಮ್ಮ ನಾಯಕರು ಬರ್ತಾರೆ, ನಿಮಗೆ ಯಾಕದು ಬೇಡ ಬಿಡಿ. ಅವ್ರು ಏನೋ ಬಂದು ಕೇಳ್ಕೊಂಡು ನಿಮ್ಮ ಹತ್ರ ಬಂದು ಹೇಳಾರ. ಸುರ್ಜೇವಾಲಾ ಅವರು ಪದೇ ಪದೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಸಹ ಮತ್ತೆ ಬಂದಿದ್ದಾರೆ, 3 ದಿನಗಳ ಕಾಲ ಇರ್ತಾರೆ. ಇದರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ, ಯಾವಾಗ ಆಡಳಿತ ಪಕ್ಷದ ಶಾಸಕರುಗಳು ಡಿ.ಕೆ. ಶಿವಕುಮಾರ್ ಜೊತೆ 100 ಜನ ಶಾಸಕರಿದ್ದಾರೆ, ಅವ್ರಿಗೂ ಅವಕಾಶ ಕೊಡಬೇಕು, ಈ ರೀತಿ ನಾನಾ ಹೇಳಿಕೆಗಳು ಬರ್ತಾ ಇದೆ. ಬಿ.ಆರ್. ಪಾಟೀಲ್ ಅವರ ಹೇಳಿಕೆ, ರಾಜು ಕಾಗೆ ಅವರ ಹೇಳಿಕೆ ಒಂದಂತೂ ಸ್ಪಷ್ಟ. ಆಡಳಿತ ಪಕ್ಷದಲ್ಲಿ ಶಾಸಕರು ಮುಖ್ಯಮಂತ್ರಿಗಳ ಮೇಲೂ ವಿಶ್ವಾಸವನ್ನು ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಕುತೂಹಲ ಕೆರಳಿಸಿದೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯಾಗುತ್ತೋ ಅಥವಾ ಸಂಘರ್ಷ ನಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಮಾನ್ಯ ಮಧು ಬಂಗಾರಪ್ಪನವರೇ, ನಿಮಗೇನಾದರೂ ಸ್ವಲ್ಪ ಶಿಕ್ಷಣದ ಕೊರತೆನಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಬೇಜಾರು ಮಾಡ್ಕೊಳ್ಕೊಬಿಡಿ, ಇದಕ್ಕೂ ನೀವೇನಾದರೂ ಅಂದುಬಿಡ್ತೀರೇನೋ. ನಿಮಗೆ ಯಾಕದು ಅಂತಂದ್ರಲ್ಲ, ನೀವು ಯಾವುದೋ ಪ್ರೈವೇಟ್ ಆಗಿರುವಂಥವ್ರಲ್ಲ, ನೀವು ಜನರಿಂದ ನೇಮಕವಾಗಿರೋದು. ನಮ್ಮಿಂದ ನೇಮಕ ಹಾಕ್ಕೊಂಡು ನೀವು ಅಧಿಕಾರದಲ್ಲಿ ಕೂತ್ಕೊಂಡಿರೋರು, ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿ ಸ್ಥಾನದಲ್ಲಿರೋರು ಪ್ರತಿಯೊಬ್ಬರು ಶಾಸಕರು ಸಹ. ನಿಮಗೆ ಕೇಳುವಂಥ ಪ್ರಶ್ನೆ ನಮಗಿದೆ, ಅವಕಾಶ ಇದೆ, ಹಕ್ಕು ಇದೆ, ಸಂವಿಧಾನ ಕೊಟ್ಟಿದೆ. ಆಯಿತಾ? ಉತ್ತರ ಕೊಡಿ, ಇಲ್ಲಾಂದರೆ ನಾನು ಮಾತಾಡಲ್ಲ ಅಂತ ಹೇಳಿ. ಅದೇ ನಿಮಗೆ ಯಾಕದು? ನಿಮ್ಮಿಂದನೇ ಇಲ್ಲ. ಏನು ನಮ್ಮಿಂದ ಆಗಬೇಕಾಗಿರೋದು? ಮಾತಾಡೋಕ್ಕೆ ಶುರು ಮಾಡಿದವರು ಯಾರು? ನಿಮಗೆ ಕೊರತೆ ಇದ್ದರೆ ನಿಮ್ಮ ಜೊತೆಗೆ ಯಾರಾದರೂ ಇಟ್ಕೊಂಡಿರ್ತಿರಲ್ಲ, ಅವ್ರನ್ನ ಹತ್ರ ಮಾಹಿತಿ ತಗೊಳ್ಳಿ, ಅವ್ರು ಹೇಳ್ತಾರೆ. ನಿಮ್ಮ ಪಿ ಎಗಳು